नमस्कार शेतकरी बांधवांना. आज विशेष म्हणजे भीमा नदी पात्रामध्ये फुल पाणी आलेलं आहे. उजनी धरणातून सोडण्यात आलेले पाणी आज पहाटे 3 वाजेपर्यंत या आळगे बंदरात पोहोचलेलं आहे. आता इथून पाणी थेट आता खानापूर आणि मैसलगी हिळी असे या मार्गाने हिळी बंदरापर्यंत पाणी पोहोचणार आहेत. आणि चला तर विचारूया आळगी येथील शेतकऱ्यांना. नमस्कार. ನಮಸ್ಕಾರ ರೀ. ಇವತ್ತ ಆಳ್ಗಿ ಹೊಳಿಗೆ ಉಜನಿ ಧರಣದ ನೀರು ಬಂದಾವ್ರಿ. ಬಂದವ್ರಿ. ಮತ್ತ ಎಲ್ಲಾ ಶೇತಕರಿಗೆ ಹೆಂಗ್ ಅನಿಸ್ತದ್ರಿ ಸಾದ್ರಿ? ಭಾರಿ ಅನಿಸ್ತದ್ರಿ. ಮತ್ ನೀರ್ ಯಾವಾಗ ಬಂದವ್ರಿ ಸಾಧ್ಯ? ನೀವ್ ನಸ್ಕಿನ್ 3ಕ್ಕೆ ಬಂದವ್ರಿ ಇಲ್ಲಿ. ನಸ್ಕಿನ್ 3ಕ್ಕೆ ರೀ. ನಸ್ಕಿನ್ 3ಕ್ಕೆ ಬಂದವ್ರಿ. ಏನೋ 2 ಇಂಚ್ ಕಮ್ಮಿ ಇದ್ದು. ಹಾ ರೀ. ನಾವ್ ವಾಕಿಂಗ್ ಬಂದಿದ. ಹಾ ರೀ. ಆ ಟೈಮ್ ನೀರ್ ಬಂದಿವು. ಮುಂದ ನಾವ್ ವಾಕಿಂಗ್ ಮಾಡತನ ಮತ್ತ ಪ್ಲೇಟ್ ಮ್ಯಾಗ ಸಣ್ಣ ಹರ್ಲತ್ತು. पहिला ಎಷ್ಟ್ ಪ್ಲೇಟ್ ನೀರ್ ಇದ್ದವ್ರಿ ಇಲ್ಲಿ? पहिला 5 ಪ್ಲೇಟ್ ಇದ್ದುರಿ. 5 ಪ್ಲೇಟ್ದಾಗ ಅರ್ಧ ಪ್ಲೇಟ್ ಕಮ್ಮಿ ಇತ್ತು. 5 ಪ್ಲೇಟ್ ನೀರ್ ಅಂದ್ರೆ ಇವು ನಿವಡ್ಣುಕಿಂತ पहिला ಬಂದವೇನ್ರಿ ನೀರ? ಏನ್ ಇಲೆಕ್ಷನ್ ಟೈಮ್ದಾಗ ಬಂದು ಇದ್ದವ್ರಿ ನೀರ? ಇಲ್ರಿ, ಇಲೆಕ್ಷನ್ ಟೈಮ್ದಾಗ ಬಂದಾವ್ ನೀರು. ಹಾ ರೀ. ಅಂದ್ರ ಈ ಕಡೆ ಶೇನಾ ನದಿ ಕಡೆ ನೀರ್ ಬಂದಾವ್ पहिला ರೀ. पहिला ಶೇನಾ ನದಿ ನೀರ್ ಬಂದು ನಮ್ ಬಾಂದರ್ ಪ್ಯಾಕ್ ಆಯ್ತು. ಹಾ ರೀ. ಆ ನಂತರ ಈ ಕಡೆ ಭೀಮಾ ನದಿ ಬಂದಾವ್. ಉಜನಿ ನೀರ ಈಗ ಬಿಟ್ಟದಿಂದ ಈಗ ಡೈರೆಕ್ಟ್ ಇಲ್ಲಿ ಹೊಳಿಗೆ ಬಂದಾವ. ಡೈರೆಕ್ಟ್ ನಮ್ ಹೊಳಿಗೆ ಬಂದವ್ರಿ. ಅಂದ್ರೆ ಈಗ ನೀರ ಇದು ನಿಮ್ದು ಭೀಮಾ ನದಿ ಪೂರ್ಣ ತುಂಬಿ ಈ ಕಡೆ ಕೆಳಗ ಖಾನಾಪುರ ಮತ್ ಹಿಳಿ ಬಂದರ್ ಕೊಂಟಾವನ್ರಿ. ಹಿಳಿ ಬಂದರ್ ತನ ಹೋತವ್ರಿ ನೀರು. ಅಂದ್ರೆ ಹಿಳಿ ಬಂದರ್ ಮುಡ್ತಾವ ಅಂತೇಳಿ ಸ್ಪೀಡ್ ಆವೇನ್ರಿ ನೀರ್? ನೀರ್ ಸ್ಪೀಡ್ ಅವ್ರಿ ನೀರು. ನೀರ್ ಬರೋ ಕಾರಣ ಯಾರ್ರಿ ಈಗ ಈ ಭೀಮಾ ನದಿಗೆ? ನಮ್ದು ದಾದಾ ಕಲ್ಯಾಣ್ ಶೆಟ್ಟಿ ರೀ. ಈಗ ಅಮ್ದಾರ್ ಸಾಹೇಬ್ರು. ಅಮ್ದಾರ್ ನವೀನ್ ಅಂದ್ರು. ಅವ್ರ ಬಂಧನ ಹಿಡಿದು ನಮ್ಗ ಭಯಂಕರ ಸುಖ ಆಗ್ಯದ್ರಿ ಎಲ್ಲರಿಗೆ ಶೇತಕರಿಗೆ. ಅಂದ್ರ ನೀರ್ಸ್ಕರ್ರಿ. ನಮಸ್ಕಾರ. ಈಗ ಭೀಮಾ ನದಿ ಫುಲ್ ನೀರ್ ಬಂದಾರ ಉಜನಿ ಧರಣದಾನ. ಈಗ ನಿಮ್ ಶೇತಕರಿ ಮಂದಿಗೆ ಹೆಂಗ್ ಅನಸ್ತದ್ರಿ ಈಗ ಸದ್ಯಕ್ಕ? ಯಾವ ವೇಳಿ ಉಜನಿದೊಂದು ನೀರ ಎಲ್ಲಿ ಎಂಡ್ ತಕ್ಕ ಪೋಚ್ ಮಾಡೋದು ಇದು ನಮ್ದು ತಾಲೂಕದ ಆಮದಾರ ಕಲ್ಯಾಣ ಶೆಟ್ಟಿ ಸಾಹೇಬ್ರದು ಒಂದು ಜಿಮ್ಮೆದಾರಿ ದಗದಿತ್ತು. ನಡಬರ್ಕ ಇವು ನೀರ ಹಿಳಿ ತಕ್ಕ ಪೋಚ್ ಆಗಿತ್ಲ, ಎಲ್ಲಿ ಎಂಡ್ ತಕ್ಕ ನೀರ ಪೋಚ್ ಆಗಿತ್ಲ. ಅವು ಅಲ್ಲೇ ಮ್ಯಾಗಿನ ಮ್ಯಾಗ ಬಂದ್ ಕಿಸಿಂದ್ರ ಕಟ್ ಆಗಿವು. ಪಣ ನಮ್ದು ಅಕ್ಕಲ್ ಕಡ್ದು ಕರ್ತವ್ಯ ದಕ್ಷ ಆಮದಾರ ಕಲ್ಯಾಣ ಶೆಟ್ಟಿ ಸಾಹೇಬ್ರು ಪುನಃ ಒಂದು ಪಾಠ ಬಂದವರ ವಿಭಾಗ ಕಡೆ ಮತ್ತು ಮುಖ್ಯಮಂತ್ರಿ ಸಾಹೇಬ್ರ ಕಡೆ ಪಾಠ ಪುರಾವ ಮಾಡಿ ಪುನಃ ಉಜನಿದೊಂದು ಬಂದ್ ಆಗೋದು ಗೇಟ ಓಪನ್ ಮಾಡಿ ಇವತ್ತಿನ ದಿವಸ ಈ ಭೀಮಾ ನದಿ ಕಿನಾರ ಇದ್ದಂಥ ಎಲ್ಲ ಶೇತಕರಿ ಮಂದಿಗೆ ಪಾಣಿ ಪುರವಠ ಆಗಬೇಕು. ಜನಾವರದು ಮತ್ತು ಎಲ್ಲ ಶೇತಕರಿ ವರ್ಗದು ಕುಡಿಯೋ ನೀರಿಂದು ವ್ಯವಸ್ಥೆ ಆಗಬೇಕು. ಇದರ ಪ್ರಯತ್ನಕ್ಕಾಗಿ ನಮ್ಮ ಅಮ್ದಾರ್ ಸಾಹೇಬರು ಇವತ್ತು ಭೀಮಾ ನದಿಗೆ ನೀರ ಫುಲ್ ಜಾಮ್ ಮಾಡಿಬಿಟ್ಟಾರ. ಫುಲ್ ಜಾಮ್ ಮಾಡಿ ಕಿಸಿಂದ್ರ ಅಂದ್ರೆ ನಿಮಗೆ ಏನ್ ಹೊಳಿ ನೀರ್ನಾಗ ಫುಲ್ ಒಂದ್ ಬ್ಯಾಸಿ ಹೋಗಪ್ಲೆ ನಿಮ್ಗೆ ಚೇನ ಆದ್ರೆ ಜವಳ ನಮಗ ಇವತ್ತ 2 ಮಹಿನಾ ನೀರ ಪೂರ್ಣ ಈ ಶೇತಕರಿಗೆ ಸಫಿಶಿಯಂಟ್. ಅಂದ್ರೆ ಬರ ನೀರಿಂದು ಸ್ಪೀಡ್ ಆದಾನ ಸ್ಲೋ ಆದ್ರಿ? ಬರ ನೀರಿಂದು ಸ್ಪೀಡ್ ಭರ್ಪೂರ್ ಅದ. ಇವ್ ನೀರ ಏನ ಜವಳ ನಮ್ ಟೆಲ್ ಎಂಡ್ ಭಾಗಕ್ಕ ಹಿಳಿ ತಗ ಪೋಚಾಗಿ ಕದಾಚಿತ್ ಕರ್ನಾಟಕ ಭಾಗದಾಗ ಬಿ ಎನ್ಕೆ ಶೇತಕರಿಗೆ ಪೋಚ್ ಆಗೋ ಶಕಾಸ್ತಾವ ಅನ್ಕಿಸಿಂದ್ರ ನಮ್ಮ ಆಮದಾರದಿಂದ ಪಾಣಿದಾರ ಆಮದಾರದಿಂದ ಕರ್ನಾಟಕದವ್ರಿಗೂ ಫೈದಾ ಆಗ್ತದ್ರಿ. ಕರ್ನಾಟಕದವ್ರಿಗೆ ಬಿ ಸಹಿತ ಆ ಕಡೆ ಬಿ ಶೇತಕರಿಗೆ ಪೂರೇಪೂರ್ ಫೈದಾ ಈ ನೀರಿಂದ ಆತು. ಈಗ ಸದ್ದ ಉಜನಿದಿಂದ ನಮ್ಗ ಮಹಾರಾಷ್ಟ್ರ ಸಟ್ಯಾಗ ನೀರ್ ಬಿಟ್ಟಾರಿ. ಅದ್ರ ಆಚೆ ಕರ್ನಾಟಕದವ್ರು ನೀರಿನ ಫೈದಾ ತಗೋತಾರ. ಈಚೆಕ ಮಹಾರಾಷ್ಟ್ರದವ್ರು ಬಿ ನೀರಿನ ಫೈದಾ ತಗೋತಾರ್ರಿ. ಬರೋಬ್ರ. ಅಂದ್ರ ಸಚಿನ್ ಕಲ್ಯಾಣ ಶೆಟ್ಟಿ ಅವ್ರಿಗೆ ಪಾಣಿದಾರ ಆಮದಾರ ಅಂದ್ರ ಸಲುವಾಗಿ ಕರ್ನಾಟಕದವ್ರು ಬಿ ಖುಷಾರ, ಈ ಕಡೆ ಮಹಾರಾಷ್ಟ್ರದವ್ರು ಬಿ ಖುಷಾರಿ. ಬರೋಬ್ರಿ. ಅಂದ್ರ ಅವ್ರು ಇಲ್ಲಿ ತಕಂತ ಕೆಲವೊಂದ್ ಮಂದಿ ಪಾಣಿದಾರ ಆಮದಾರ ಇಲ್ಲ, ನೀವು ಸುಮ್ಮನೆ ಯಾನ್ ಬಿ ಹತ್ತೀರಿ ಅಂತೇಳಿ ಹಿಂಗ ಮಂದಿ ಹತ್ತಿರ್ರಿ. ಈಗ ಸದ್ದ ಕರ್ನಾಟಕದಾಗ ಏನದ ಈಗ ಪಾಣಿದಾರ ಆಮದಾರ ಹತ್ತಿರ ಅವ್ರು ಸಿದ್ಧ ಮಾಡಿ ತೋರ್ಸೋದ್ರಿ ನೀರಿನ ಒಳಗ. ಬರೋಬರಲ್ರಿ. ಕದಾಚಿತ್ ಹಿಂದ್ಕಿನ ಪೀರಿಯಡ್ದಾಗ ಹಿಂಗ್ ಒಮ್ಮೆ ಆಗಿತ್ಲಕ್ಕಿ ಉಜ್ನಿ ಗೇಟ್ ಬಂದ್ ಆಗೋದು ಪುನಃ ಗೇಟ್ ಚಾಲು ಮಾಡಿ ಕಿಸಿಂದ್ರ ಇವತ್ತು ನೀರ ಮಹಾರಾಷ್ಟ್ರ ಶೇತಕರಿ ಅಲ್ಲಿ ಕರ್ನಾಟಕ ಶೇತಕರಿ ಅಲ್ಲಿ ಎಲ್ಲಾ ಶೇತಕರಿ ಅಂದ್ರ ಅಟ್ಟೆ ಎಲ್ಲಾ ಶೇತಕರಿ ನೀರ್ ಸಿಗ್ಬೇಕಂದು ನಮ್ಮ ಆಮದಾರ್ ಸಾಹೇಬ್ರು ಪೂರೇಪೂರ್ ಪ್ರಯತ್ನ ಮಾಡಿ ಕಿಸಿಂದ್ರ ಇವತ್ತ ಭೀಮಾ ನದಿ ಕಾಟದಿಂದ ಎಲ್ಲಾ ಶೇತಕರಿಗೆ ಒಂದ ಆನಂದಿತ ಎಲ್ಲ ಶೇತಕರಿಗೆ ಭರ್ಪೂರ್ ಪ್ರಮಾಣದಾಗ ಉತ್ಸಾಹ ನಿರ್ಮಾಣ ಆಗ್ಯದ. ಇವತ್ತ ಭೀಮಾ ನದಿ ಫುಲ್ 2 ದಂಡಿ ನೀರು ಸೋಸಿ ಹರ್ಲಿಗತ್ತದ. ಈ ಎಲ್ಲಾ ಶೇತಕರಿಗೆ ಎಲ್ಲಾ ಆನಂದಿತ ವಾತಾವರಣ ನಿರ್ಮಾಣ ಆಗ್ಯದ. ನೀವು ಕಲ್ಯಾಣ ಶೆಟ್ಟಿ ಅವರಿಗೆ ಏನ್ ಹೇಳು ಶಕಾಸ್ತೀರಿ? ಕಲ್ಯಾಣ ಶೆಟ್ಟಿಗೆ ಇದು ಒಂದೇ ನಮ್ದು ಮಾಗಣಿ ಅದಕ್ಕೆ ಶೇತಕರಿ ಗರಜ ಫಕ್ತ ಒಂದು ನೀರಿಂದು ಲೈನಿಂದು ಮತ್ತ ರೋಡ್ ರಸ್ತಿದು ಇದು ಮೂಲಭೂತ ಗರಜ ಶೇತಕರಿದು. ಇದು ಮೇನ್ ಅಡಚಣದ. ಇದು ಆಮದಾರ್ ಸಾಹೇಬ್ರು
ಕಂಟಿನ್ಯೂ ಇದು ಪಾಟ್ ಪುರ ಮಾಡಿಕಿಸಿಂದ್ರ ಇದ್ರದ್ದು ವ್ಯವಸ್ಥೆ ಮಾಡ್ಕೊತ ಹೋಗ್ಬೇಕು. ಅವರು ಕಂಟಿನ್ಯೂ ಮತ್ತೆ ಈಗ ಹೊಳಿ ನೀರ್ ಬಂದ್ರಿ, ಈಗ ಬ್ಯಾಸಿಗೆ ಬತ್ತು, ಬ್ಯಾಸಿಯಾಗ ಲೈಟ್ ಹೋಗೋದ ಬರೋದ್ ಮಾಡ್ತಾವ. ಅದ್ರ ಸಲುವಾಗಿ ನೀವು ಏನ್ ಹೇಳಸಕತ್ತೀರಿ ಆಮದಾರ್ ಸಾಹೇಬ್ರಿಗೆ? ಈಗ ಪೈಲಂದಾನೆ ನಮ್ಮ ತಡವಳ ಭಾಗದಾಗ ಸೌರ ಊರ್ಜೆ ಮ್ಯಾಗ ವೀಜ್ ಪುರವಠಾ ಎಲ್ಲ शेतकरी ಮಾಡ್ಲಿಕತ್ತಾರ. ದಿವಸ ವೀಜ್ ಚಾಲು ಆಗ್ಯದ, ಎಲ್ಲ शेतकरीಗೆ ಆನಂದದ. पण ಇದ್ರಾಗ ಫಕ್ತ್ ಒಂದು ಅಡಚಣ ಅದ ಕಿ ದಿವಸ ಲೈನ್ ಜವಳ ದಿನ 4-5 ತಾಸ ಟ್ರಿಪ್ ಹೋಗೋದು ಬರೋದು 5 ವೇಳ, ದಿನ 5-6 ವೇಳ ಲೈನ್ ಟ್ರಿಪ್ ಆಗ್ತದ. ಹಿಂಗಾಗಿ शेतकरीಗೆ ಸತತ ಲೈನ್ ಟ್ರಿಪ್ ಅಲ್ಲರಿ सतत कंटिन्यू लाईन पुरवठा ಮಾಡ್ಬೇಕಂತ ಕಿಸಿ शेतकरी साहेब आमदारकडे शेतकरी वतीने मागणी आहे. शेतकरी बंधूंनी इथे आपण आळगे बंदराची लाईव्ह आपण बघू शकता. इथे पाणी पूर्णपणे स्पीड अशा पद्धतीनं खाली खानापूर बंदरा आणि हिळी बंदरा भरण्याची पूर्णपणे दाट शक्यता आहे. कारण इथं पाण्याचा स्पीड देखील जास्तीचा आहे. हे पाण्याचा प्रवाह बघू शकता आपण. आणि वरच्या बाजूला पूर्णपणे शेतकरी देखील पाणी बघण्यासाठी मोठ्या प्रमाणात आता वाढत आहे. आणि वर पाणी बघू शकता आपण किती फुल असा भरलेला आहे. आणि शेतकरी देखील खुश आहेत. इथे पाण्याचं चर्चा त्यांच्यामध्ये गुंतलेला आहे. आणि इथं पाण्याचा प्रवाह पूर्णपणे स्पीडचा प्रवाह देखील आहे. आणि हे थेट आता पाणी खानापूर हिळी बंधारा हे भरणार आहे.